ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದು ಬೇಡ? ರಾಹುಲ್ ಗಾಂಧಿ ಏನು ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಸ್ಟೆಬಿಲಿಟಿನೇ ಇಲ್ಲ. ದಿವಸ ಒಂದೊಂದು ಕಾಂಟ್ರವರ್ಸಿ ಮಾಡ್ಕೊತಾರೆ, ದಿವಸ ಒಂದೊಂದು ಮಾತಾಡ್ಬಿಟ್ಟು ದಿವಸ ಕೋರ್ಟ್ಗೆ ಹೋಗಿ ಅದನ್ನು ಅಪ್ರೋಚ್ ಮಾಡಿ ಚಿಮಾರಿ ಹಾಕ್ಕೊಂಡಿರೋದು ಬೇಕಾದಷ್ಟಿದೆ. ಹಿಂದೆ ಇದು ರೈಫಲ್ ಯಾವುದೋ ಮೋದಿ ಚೋರ್ ಅಂತ ಅಂದ್ಬಿಟ್ಟು ಪಬ್ಲಿಕ್ನಾಗೆಲ್ಲ ಇನ್ಸಲ್ಟ್ ಮಾಡಿ ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕಿದ್ರೆ ಅವರಿಗೆ. ಇಂಥವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡೋಕ್ಕಾಗತ್ತೆ ಇಂಡಿಯಾದಲ್ಲಿ? ಯಾವಾಗ ಅವ್ರನ್ನ ನನಗೆ ಗೊತ್ತಿದ್ದಂಗೆ ಅವ್ರ ಲೈಫ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕಾಂಗ್ರೆಸ್ನವ್ರು ಬಿಡ್ಕೋತಾರೆ, ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಟ್ಟು ಎಲ್ಲಿ ಮಾಡ್ತಾರೆ. ಅವ್ರು ಈ ಥರ ಕಾಂಟ್ರವರ್ಸಿ ಮಾಡ್ಕೊಂಡು ಜನಗಳಲ್ಲಿ ಕೋರ್ಟ್ನಲ್ಲಿ ಚುಮಾರಿ ಹಾಕ್ಸ್ಕೊಂಡು ಕೋರ್ಟ್ನಲ್ಲಿ ಅಲಿತಾ ಇದ್ದಾರೆ. ಕೋಲಾರದಲ್ಲಿ ಒಂದು ಮಾತಾಡಿದ್ರು, ಮೋದಿನ ಕ್ರಿಟಿಸೈಸ್ ಮಾಡಿದ್ರು. ವೈಯಕ್ತಿಕವಾಗಿ ಕ್ರಿಟಿಸೈಸ್ ಮಾಡೋವಂಥ ಒಂದು ಮನೋಭಾವ ಅವ್ರ ಹತ್ರ ಇದೆ. ಮಾತಿನಲ್ಲಿ ಸ್ಟೆಬಿಲಿಟಿ ಇಲ್ಲ. ಏನಾದರೂ ಬಾಯಿ ಬಂದಾಗ ಮಾತಾಡ್ಬಿಟ್ಟು ಒಂಥರ ಇನ್ಸಲ್ಟ್ ಅವ್ರ ಸ್ಟೇಜ್ ಅವರೇ ಇನ್ಸಲ್ಟ್ ಮಾಡ್ಕೊತಾ ಇದ್ದಾರೆ. ಅದರಿಂದ ರಾಹುಲ್ ಗಾಂಧಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರ ಮುಂದೇನೂ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೂ ಅವರ ನೇಚರ್ ಆ ಥರ ಇದೆ. ಓಕೆ, ಹಿಂದೆ ಇರೋವರೆಗೂ ನಮ್ಮ ಮೋದಿನೇ ಇರಲಿ ಅಂತ ನಮ್ಮ ಇಂಟೆನ್ಷನ್. ಓಕೆ, ರಾಹುಲ್ ಗಾಂಧಿ ಪ್ರಧಾನಿ ಮಾಡೋದು ಒಂದೇ ಆಯಿತಾ, ಬೆಕ್ಕಿನ ಕಂಕ್ಲಲ್ಲಿ ಇಟ್ಕೊಂಡು ಹೋಗೋದು ಒಂದೇ. ಅರ್ಥ ಆಯ್ತಾ? ಒಂದೇ ಒಂದು ವಿಷಯ ಹೇಳ್ತೇನೆ, ಅವ್ರಿಗಿನ್ನೂ ಮೈಂಡೇ ಮೆಚೂರ್ಡ್ ಆಗಿಲ್ಲ. ಫಸ್ಟ್ ಆಫ್ ಆಲ್ ರಾಜಕೀಯ ಪರಿಜ್ಞಾನನೇ ಇಲ್ಲ. ಇವತ್ತು ಅವನ ಮನುಷ್ಯನ ಕೇಳಿ ಎಷ್ಟು ಸ್ಟೇಟ್ಗಳಿದೆ ಇದು ಇಂಡಿಯಾದಲ್ಲಿ ಅಂತ ಕೇಳಿಬಿಡಿ, ಅವ್ರು ಸರಿಯಾದ ಆನ್ಸರ್ ಕೊಟ್ಬಿಟ್ರೆ ಅವ್ರು ಪ್ರಧಾನಮಂತ್ರಿ ಆಗಬೇಕಾದ್ರೆ. ಎಷ್ಟು ಸ್ಟೇಟ್ ಇದೆ ಇಂಡಿಯಾದಲ್ಲಿ? ಓಕೆ, ಸೆಂಟ್ರಲ್ ಆಡಳಿತ ಇರೋ ಸ್ಟೇಟ್ಗಳೆಷ್ಟು ಅಥವಾ ಬಾಯಲ್ಲಿ ಬಂದುಬಿಡಲಿ. ಅವರೇ ಸಿಕ್ಕಾಪಟ್ಟೆ ಸುಮಾರು ಕೇಸ್ಗಳಲ್ಲಿ ಸಿಕ್ಕಾಪಟ್ಟಿದ್ದಾರೆ. ಆಲೂಗಡ್ಡೆಲ್ಲಿ ಚಿನ್ನ ತೆಗಿಯೋನು ಏನು ಮಾಡೋಕ್ಕಾಗ್ತಾ ಇದು ಮಾಡೋಕ್ಕಾಗತ್ತ? ಅದರಿಂದ ದಯವಿಟ್ಟು ಅವರು ಕಾಂಗ್ರೆಸ್ ನಾಯಕರುಗಳಿಗೆ ಗೊತ್ತು, ನಮ್ಮಲ್ಲಿ ಸರಿಯಾದ ಲೀಡರ್ಗಳಿಲ್ಲ, ನಮಗೆ ಲೀಡರ್ಗಳೇ ಇಲ್ಲ ಅಂತ.